ಡಯಾಬಿಟೀಸ್ ಅಥವಾ ಶುಗರ್ ಕಾಯಿಲೆ ಅಂತ ನಾವು ಏನು ಕರಿತೀವಿ, ಅದರಲ್ಲಿ ಶುಗರ್ ಕಂಟ್ರೋಲಲ್ಲಿ ಇರಬೇಕು. ಎಷ್ಟು ಕಂಟ್ರೋಲಲ್ಲಿ ಇರಬೇಕು ಅಂತಂದರೆ, ಫಾಸ್ಟಿಂಗ್ ಬ್ಲಡ್ ಶುಗರ್ ಅದು ಖಾಲಿ ಹೊಟ್ಟೆಯಲ್ಲಿ ಶುಗರ್ ದಟ್ ಈಸ್ 130ಗಿಂತ ಕೆಳಗಿರಬೇಕು. ಮತ್ತು ಭೋಜನ ನಂತರ ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಶುಗರ್ ಅಂತ ಏನು ಹೇಳ್ತೀವಿ ಅದು 180ಗಿಂತ ಕೆಳಗಿರಬೇಕು. ಮತ್ತು 3 ತಿಂಗಳದ್ದು ಶುಗರ್ ಅದು HbA1c ಅಂತ ಏನು ಕರಿತೀವಿ ನಾವು ಅದು 7ಗಿಂತ ಕೆಳಗಿರಬೇಕು. ಯಾಕೆ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕಂತಂದರೆ, ಶುಗರ್ಗೆ ನಾವು ಸ್ವೀಟ್ ಪಾಯ್ಸನ್ ಅಂತ ಕರಿತೀವಿ. ಇದು ಶಾರ್ಟ್ ಟರ್ಮಲ್ಲಿ ನಿಮಗೆ ಜಾಸ್ತಿ ಏನು ತೊಂದರೆ ಕೊಡಲ್ಲ. ಇದು ಲಾಂಗ್ ಟರ್ಮ್ ಅಂದರೆ ದೀರ್ಘಕಾಲಿಕ ತೊಂದರೆಗಳು ಏನಲ್ಲಪ್ಪ ಅಂತಂದರೆ, ಅದು ಮ್ಯಾಕ್ರೋವ್ಯಾಸ್ಕ್ಯುಲರ್ ಅಂತ ನಾವು ಡಿವೈಡ್ ಮಾಡ್ತೀವಿ ಮತ್ತು ಮೈಕ್ರೋವ್ಯಾಸ್ಕ್ಯುಲರ್ ಅಂತ ಡಿವೈಡ್ ಮಾಡ್ತೀವಿ. ಮ್ಯಾಕ್ರೋವ್ಯಾಸ್ಕ್ಯುಲರ್ ಬಂದುಬಿಟ್ಟು ಹಾರ್ಟ್ ಅಟ್ಯಾಕ್, ಹಾರ್ಟ್ ಡಿಸೀಸ್ ಆಗ್ಬೋದು, ಮತ್ತು ಸ್ಟ್ರೋಕ್ ಕಾಯಿಲೆ ಆಗ್ಬೋದು, ಮತ್ತು ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂದರೆ ನಿಮ್ಮ ಕಾಲಲ್ಲಿ ರಕ್ತ ಚಾಲನೆ ಕಡಿಮೆ ಆಗೋದು. ಮತ್ತು ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ ಏನಪ್ಪ ಅಂತಂದರೆ, ಕಣ್ಣಿನ ಪ್ರಾಬ್ಲಮ್, ಡಯಾಬಿಟಿಕ್ ರೆಟಿನೋಪತಿ ಅದು ವಿಷನ್ ಹೋಗ್ಬೋದು, ಮತ್ತು ಕಿಡ್ನಿ ಪ್ರಾಬ್ಲಮ್ ಡಯಾಬಿಟಿಕ್ ನೆಫ್ರೋಪತಿ ಅದು ಕಿಡ್ನಿ ತೊಂದರೆ ಬಂದುಬಿಟ್ಟು ಡಯಾಲಿಸಿಸ್ ಬೇಕಾಗ್ಬೋದು. ಮತ್ತು ಡಯಾಬಿಟಿಕ್ ನ್ಯೂರೋಪತಿ ಅಂತಂದರೆ ನಿಮಗೆ ಕಾಲಲ್ಲಿ ಸೆನ್ಸೇಷನ್ ತುಂಬ ಕಡಿಮೆ ಆಗಿಬಿಟ್ಟು ಅಲ್ಲಿ ಅಲ್ಸರ್ ಎಲ್ಲ ಆಗ್ಬೋದು. ಮತ್ತು ಡಯಾಬಿಟಿಕ್ ಆಟೋನಮಿಕ್ ನ್ಯೂರೋಪತಿ ಸೆಕ್ಸುವಲ್ ಡಿಸ್ಫಂಕ್ಷನ್ ಆಗ್ಬೋದು.